ನಮಸ್ಕಾರ ಸ್ನೇಹಿತರೆ. ಈ ದಿನ ಕಮಲ್ ಹಾಸನ್ ವಿಷಯಕ್ಕೆ ಮಾತಾಡ್ತಾ ಇದ್ದೀನಿ. ಅಲ್ಲ, ಈ ಕಮಲ್ ಹಾಸನ್ಗೆ ಏನು ಹೇಳಬೇಕು, ಅವನಿಗೆ ಬೈಬೇಕು ಅನಿಸುತ್ತೆ. ಬಾಯಿ ಬಂದಂಗೆ ಸಾರ್ವಜನಿಕ ವೇದಿಕೆ ಬೈಯೋಕ್ಕಾಗಲ್ಲ. ಏನು ಕಚಡ ಬುದ್ಧಿಗಳು ಇವ್ರುಗಳಿಗೆ ಅಂತ. ನಾವು ಈಗ ನಾವೇನು ಮಾಡಬೇಕು? ಈಗೆಲ್ಲ ಆಯಿತು, ಗಲಾಟೆ ಎಲ್ಲ ಆಗೋಗಿದೆ. ಈ ಮನುಷ್ಯ ಮಾತಾಡಿದಂತೂ ಥರ್ಡ್ ಕ್ಲಾಸು, ಸರಿ ಇಲ್ಲ ಅದು. ಈಗ ನಾವೇನು ಮಾಡಬೇಕು? ಕನ್ನಡಿಗರು ಈಗ ಒಳ್ಳೆ ಬೆಳವಣಿಗೆ ಏನಂದರೆ, ಕನ್ನಡಿಗರೆಲ್ಲ ನಾವು ಹೋರಾಟ ಮಾಡ್ತಾಯಿದ್ದೀವಿ, ಇದು ವಿರುದ್ಧ ನಿಂತಿದ್ದೀವಿ. ಅದ್ಭುತ. ಇಂಥ ಒಂದು ಅಡ್ವಾಂಟೇಜ್ ಏನಂದರೆ, ಇಂಥ ಡುಬಾಕ್ಗಳು ಹಿಂಗೆ ಡುಬಾಕ್ ಮಾತುಗಳು ಆಡ್ಕೊಂಡು ಕೆಟ್ಟದಾಗ ನಮ್ಮ ಭಾಷೆ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಂಡು ನಮ್ಮ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿರೋದು ಒಂದು ರೀತಿ ಕನ್ನಡಿಗರಿಗೆ. ನಾವು ಕನ್ನಡಿಗರು ಗೊತ್ತೇ ಇರೋದಿದೆ ನಿಮಗೆ. ನಾವು ಎಲ್ಲರ ಜೊತೆ ಅಡ್ಜಸ್ಟ್ ಆಗಿಬಿಡ್ತೀವಿ, ಎಲ್ಲರನ್ನೂ ಪ್ರೀತಿ ಗೌರವದಿಂದ ಕಾಣ್ತೀವಿ. ಹೊರಗಡೆಯಿಂದ ಯಾರು ಬಂದರೂ ನಮಗೆ ಅವ್ರ ಭಾಷೆಯಲ್ಲಿ ನಾವು ಮಾತಾಡ್ತೀವಿ, ಅವ್ರಿಗೆ ಫುಲ್ ಫ್ರೆಂಡ್ಲಿ ಆಗಿಬಿಡ್ತೀವಿ. ಅಷ್ಟು ಒಳ್ಳೆಯವ್ರು ನಾವು. ಅದೇ ನಮಗೆ ಈಗ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಇದೊಂದು ರೀತಿ ಈ ಥರದ್ದು ನೋಡಿ, ಈ ಥರ ಗಲಾಟೆಗಳು ನಡೀತಾರೆ. ಸೋನು ನಿಗಮ್ದಾಯಿತು, ಅದು ಯಾವೊಂದು ಆಟೋದೊಂದಾಯಿತು, ಆಮೇಲೆ ಅವನು ಮಿಲ್ಟ್ರಿ ಅಂತೆ, ಡುಬಾಕ್ ಮಿಲ್ಟ್ರಿ ನನ್ನ ಮಗ ಅವನದಾಯಿತು. ಈ ಥರ ನಡೀತಾ ಇರುತ್ತೆ. ಇದು ನಡೀತಾ ಇರೋದು ಒಂದು ಆ್ಯಂಗಲಲ್ಲಿ ಕೆಡದೆ, ಇನ್ನೊಂದು ಆ್ಯಂಗಲಲ್ಲಿ ಒಳ್ಳೇದು. ಹೆಂಗೆ ಅಂದರೆ, ನಾವು ಕನ್ನಡದವ್ರು ನಾವು ಸಖತ್ ಸಿಕ್ಕಾಬಟ್ಟೆ ನಾವು ಶಾಂತಿ ಪ್ರಿಯರು. ನಾವು ಬರೀ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲರ ಜೊತೆ ತುಂಬ ಒಳ್ಳೆಯವರಾಗಿ ಇದ್ದು ಅಭ್ಯಾಸ ಆಗಿಬಿಟ್ಟಿದೆ ನಮಗೆ. ಸೊ ಇವಾಗ ನಾವು ಹೋರಾಟ ಮಾಡೋವಂಥ ಇದು ಶುರು ಆಗಿದೆ. ಮಧ್ಯೆ ಇತ್ತು, ಕೆಲವರು ಓಡಾಡ್ತಿದ್ರು, ನಿಂತೋಗಿತ್ತು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹೋರಾಟ ಮಾಡಿದ್ದಾರೆ, ಬೇಕಾದಷ್ಟು ಜನ ಹೋರಾಟ ಮಾಡಿದ್ದಾರೆ, ಕನ್ನಡ ಪರ ಹೋರಾಟಗಾರರೆಲ್ಲ ಇದ್ದಾರೆ. ಈ ಹೋರಾಟ ಆಗಬೇಕಿದು, ನಮ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ನಾವು ಇನ್ನೂ ಹೆಚ್ಚು ಇದ್ರ ಬಗ್ಗೆ ನಾವು ಹೋರಾಟ ಮಾಡಿ ಇದು ಇನ್ನೂ ಬೆಳಿಬೇಕು. ಕನ್ನಡ ಪರ ನಾವು ಕನ್ನಡ ರಕ್ಷಣೆ, ಕನ್ನಡತನ ಉಳಿಸ್ಕೊಳ್ಳೋದು, ಕನ್ನಡಿಗರ ಅಭಿವೃದ್ಧಿ ಎಲ್ಲ. ಕನ್ನಡ ಅಂದರೆ ಅದು ದೊಡ್ಡ ಸಮುದ್ರ ಬಿಡಿ, ಅದೆಲ್ಲ ಆಗಬೇಕು. ಇಂಥವು ತಿರ್ಬೋಕಿಗಳು, ಇಂಥ ಅಡ್ನಾಡಿಗಳೆಲ್ಲ ಹಿಂಗೆ ಮಾತಾಡ್ತಾ ಇದ್ರೆ, ಸೊ ಇದು ಒಂದೊಂದು ಸಣ್ಣ ವಿಷಯನೇ ಇರ್ಬೋದು, ಚಿಕ್ಕ ವಿಷಯನೇ ಇರ್ಬೋದು. ಆದರೆ ಅದು ಒಂದು ರೀತಿ ಸಣ್ಣ ವಿಷಯನ ಕುನ್ನಿ ಇವನು ಏನು ಲೆಕ್ಕ ಅಂತ ನಾವು ಅದನ್ನು ಚಿಕ್ಕ ವಿಷಯ ಅಂತ ಹೇಳ್ಬೋದು. ತಗಡು ನನ್ನ ಮಗ, ಈ ಕುನ್ನಿದು ಈ ಮಾತು ಏನು ಲೆಕ್ಕ ಅಂತ. ಸೊ ಅದನ್ನು ನಾವು ಚಿಕ್ಕದಾಗೂ ಬಿಸಾಕ್ಬೋದು. ಆದರೆ ಇದನ್ನು ನಾವು ಸೀರಿಯಸ್ ಆಗಿ ತಗೊಂಡು ಇದು ಮಾಡ್ತಾ ಇರೋದು ಒಳ್ಳೇದಿದೆ, ಸರಿ ಇದೆ. ಇಂಥದ್ದು ಆಗಬೇಕು. ನಮಗೆ ನಮ್ಮ ಭಾಷೆ ಮೇಲೆ, ನಮ್ಮ ತನದ ಮೇಲೆ ಇನ್ನೂ ಹೆಚ್ಚು ಅಭಿಮಾನ, ಪ್ರೀತಿ ಬೆಳಿಬೇಕು ನಮ್ಮದು ಇದೆ. ಆದರೆ ನಾವು ಹೊರಗಡೆ ತೋರಿಸ್ಕೊಳ್ಳಲ್ಲ. ನಾವೇನಂದರೆ ಒಳ್ಳೆಯವರಾಗ್ಬಿಡ್ತೀವಿ, ಸಿಕ್ಕಾಬಟ್ಟೆ ಒಳ್ಳೆಯವರಾಗ್ಬಿಡ್ತೀವಿ, ಅಡ್ಜಸ್ಟ್ ಆಗಿಬಿಡ್ತೀವಿ. ಈ ಮೆಂಟಾಲಿಟಿ ಜನ ನಾವುಗಳು ಕನ್ನಡಿಗರು. ಸೊ ಅದರಿಂದ ನಾವು ಏನಾಗ್ಬಿಟ್ಟಿದೆ, ನಮ್ಮನ್ನು ತುಳಿಯೋರು ಜಾಸ್ತಿ ಆಗ್ಬಿಡೋರೆ ನಮ್ಮ ದೇಶದಲ್ಲಿ. ನಮ್ಮ ಸುತ್ತಮುತ್ತ ರಾಜ್ಯದವರು ಎಲ್ಲ ನಮ್ಮನ್ನು ತುಳಿಯೋದೇ ಜಾಸ್ತಿ ಆಗ್ಬಿಟ್ಟಿದೆ ಆ ಕಾಲದಿಂದನೂ. ಸೊ ಅದನ್ನು ನಾವು ಈಗ ತಿರುಗಿ ನಿಂತ್ಕೋಬೇಕು. ಆಮೇಲೆ ನಮ್ಗೆ ಇನ್ನೊಂದು ಸಮಸ್ಯೆ ಏನಂದರೆ, ನಮ್ಮವರೇ ಸಮಸ್ಯೆ. ಈ ಹೋರಾಟ ಮಾಡ್ತಾಯಿದ್ರೆ ನಮ್ಮವರೇ ಇದು ಮಾಡಬೇಡಿ, ಅದು ಮಾಡಬೇಡಿ, ಇದು ಹಾಕಬೇಕು ಅಂದೆಲ್ಲ ಪುಕ್ಸಟ್ಟೆ ಬಂದ್ಬಿಟ್ಟು ಭಾಷಣ ಮಾಡ್ತಾರೆ ನಮ್ಮ ಕನ್ನಡಿಗರು. ಆಮೇಲೆ ಕತೆಗಳು ಹೊಡಿತಾರೆ, ಆ ಕತೆ ಈ ಕತೆ ಎಲ್ಲ ಹೊಡಿತಾರೆ, ಯಾವ ಪಕ್ಷಕ್ಕೂ ಅವರು ಗುಲಾಮರಾಗ್ಬಿಟ್ಟು. ಸೊ ಇದನ್ನೆಲ್ಲ ಬಿಟ್ಬಿಟ್ಟು ಕನ್ನಡ ಅಂತ ಬಂದ ತಕ್ಷಣ ನಾವು ಕನ್ನಡದ ಪರ ನಿಲ್ಲಬೇಕು. ಕನ್ನಡ ನಮ್ಗೆ ಉಸಿರು, ನನಗೆ ಉಸಿರು, ಹಾಗೆ ಕೋಟ್ಯಾಂತರ ಜನರಿಗೆ ಉಸಿರು. ಕನ್ನಡದ ಬಗ್ಗೆ ಯಾವನೇ ಕೆಟ್ಟದ್ದು ಮಾತಾಡಲಿ, ಅವ್ರು ನಮ್ಮ ಮನೆಯವರೇ ಆಗಿರಲಿ, ನಮಗೆ ತುಂಬ ಆತ್ಮೀಯರೇ ಆಗಿರಲಿ, ಅದ್ರ ವಿರುದ್ಧ ನಾನು ನಿಲ್ಲಬೇಕು. ಅದನ್ನು ನಾವು ಒಪ್ಪುವಂಥದ್ದಲ್ಲ. ಆಮೇಲೆ ಶಿವರಾಜ್ ಕುಮಾರ್ ಅವರು, ನಾವು ಅವ್ರನ್ನ ತುಂಬ ಇಷ್ಟಪಡ್ತೀವಿ. ಅವರು ವಯಸ್ಸಾಗಿದೆ, ಫಸ್ಟ್ ಆಫ್ ಆಲ್ ಅವ್ರಿಗೆ ವಯಸ್ಸಾಗೋಗಿದೆ. ಈ ಆಮೇಲೆ ಹುಷಾರು ಬೇರೆ ತಪ್ಪಿತ್ತು. ಸೊ ಆ ಮೆಂಟಾಲಿಟಿಲಿ ಇರ್ತಾರೆ. ಆಮೇಲೆ ಅವ್ರು ಆ ನೇಚರಲ್ಲಿ ಇವರು ತುಂಬ ಒಳ್ಳೆಯವರಾಗಿ ಕಮಲ್ ಹಾಸನ್ ಮೇಲೆ ಭಾರಿ ಪ್ರೀತಿಯಿಂದ ಅದನ್ನು ಏನೇನೋ ಆ್ಯಂಗಲಲ್ಲಿ ಹೇಳಿದ್ರು. ಅದನ್ನು ನಿಜವಾಗ್ಲೂ ಖಂಡಿಸ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಇದ್ದಿದ್ದರೆ ಅವ್ರು ಇದನ್ನು ಖಂಡಿಸ್ತಿದ್ರು, ಅದು ಒಳ್ಳೆ ರೀತಿಲೇ ಖಂಡಿಸ್ತಿದ್ರು. ಅವರು ನಮ್ಗೆ ಗೊತ್ತಲ್ವ, ರಾಜ್ಕುಮಾರ್ ಅವರು, ಅವ್ರ ಬಾಯಲ್ಲಿ ಕೆಟ್ಟ ಮಾತು ಬರಲ್ಲ. ಅವ್ರು ಒಳ್ಳೆ ರೀತಿಲೇ ಖಂಡಿಸ್ತಿದ್ರು, ಇದನ್ನು ಒಪ್ತಿರ್ಲಿಲ್ಲ. ಅದನ್ನು ಶಿವರಾಜ್ ಕುಮಾರ್ ಅವ್ರು ಮಾತಾಡಲಿಲ್ಲ, ಅದು ಮಾತಾಡಬೇಕಿತ್ತು, ಖಂಡಿಸ್ಬೇಕಿತ್ತು. ಅವ್ರು ಒಳ್ಳೆ ರೀತಿಲೇ ಮಾತಾಡ್ಬೋಗಿತ್ತು. ಈಗ ನಮಗೆ ಸಿಟ್ಟು ಬರ್ತದೆ, ನಾವು ಬಾಯಿ ಬಂದಂಗೆ ಬೈದಾಕ್ಬಿಟ್ಟಿರ್ತೀವಿ. ಅವ್ರ ನೇಚರ್ ಅದಲ್ಲ. ಓಕೆ, ಒಳ್ಳೆ ರೀತಿಲೇ ಖಂಡಿಸ್ಬೋದಾಗಿತ್ತು, ಅದನ್ನು ತುಂಡರಿಸ್ಬೋದಾಗಿತ್ತು, ಮಾಡಲಿಲ್ಲ. ಆಮೇಲೆ ನಮ್ಮ ಕನ್ನಡಿಗರ ಇನ್ನೂ ಒಳ್ಳೆತನ ನೋಡಿ. ಕಮಲ್ ಹಾಸನ್ ನಮ್ಮೂರಿಗೆ ಬಂದು ಇಲ್ಲಿ ಅವ್ನ ಪಿಕ್ಚರ್ ಉದ್ಧಾರ ಆಗಬೇಕು, ಅವ್ನು ಹಿಟ್ ಆಗಬೇಕು, ನಮ್ಮ ಜನ ನೋಡಿದ್ರೆ ಅವ್ನ ಪಿಕ್ಚರ್ ಓಡೋದು ಇಲ್ಲಿ ಕರ್ನಾಟಕದಲ್ಲಿ, ಹೊರಗಡೆದು ಬಿಟ್ಟಾಕಿ. ಇಲ್ಲಿ ಅವನು ನೋಡಿ ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ಅವ್ನಿಗೆ ಎಷ್ಟು ಧೈರ್ಯ ಲೆಕ್ಕ ಹಾಕೊಳ್ಳಿ. ಇಲ್ಲಿ ಬಂದು ನಮಗೇನೆ ನಮ್ಮನ್ನು ಕೀಳಾಗಿ ತೋರಿಸಿ
ತಮಿಳು ಗ್ರೇಟು, ನಾವು ಇಲ್ಲಿಂದ ಆಗಿರೋದು ಅಂತ ಹೇಳ್ತಾ ಇದ್ದಾನಲ್ಲ ಆ ಬಡಿ ಮಗ ಅವನು. ಅವ್ನಿಗೆ ಎಷ್ಟು ಧೈರ್ಯ ಇರಬೇಕು ಲೆಕ್ಕ ಹೊಡೆದು ಕಳಿಸ್ಬೇಕಿತ್ತು ಅವನಿಗೆ, ಹೊಡೆದು ಕಳಿಸಿಲ್ಲ. ಅದು ನಮ್ಮ ಒಳ್ಳೆತನ, ಅಲ್ಲಿದ್ದವ್ರು ಒಳ್ಳೆತನ. ಅವ್ನು ಮಾಡಿದ ಮಾತಿಗೆ ಹೊಡೆದೇ ಕಳಿಸಿರ್ಬೇಕಿತ್ತು. ಇದೇ ಮಾತು ಯಾವನಾರ ಕನ್ನಡ ನಟ ತಮಿಳ್ನಲ್ಲಿ ನಿಂತ್ಕೊಂಡು ಮಾತಾಡಿದರೆ